ನಮಸ್ಕಾರ ಎಲ್ಲರಿಗೂ ವೆಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ। ಇವತ್ತು ಸೋಯಾ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ। ಇಲ್ಲಿ 3 ಗ್ಲಾಸ್ ಅಕ್ಕಿ, 1 ಸ್ಪೂನ್ ಮೆಂತ್ಯ, 1/4 ಗ್ಲಾಸ್ ಉದ್ದಿನ ಬೇಳೆನ ಸಪ್ರೇಟಾಗಿ ಹಾಕ್ಕೊಂಡು ತೊಳ್ಕೊಂಡು 5-6 ಗಂಟೆಗಳ ಕಾಲ ನೆನೆಸಿಡಬೇಕಾಗುತ್ತೆ। ಇವಾಗ ಒಂದು ಮಿಕ್ಸಿ ಜಾರಿಗೆ 1 ಗ್ಲಾಸಷ್ಟು ಸೋಯಾ ಚಂಕ್ಸನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ। ಆನಂತರ ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರೋ ಉದ್ದಿನ ಬೇಳೆನ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಸುರ್ಕೊಳ್ಳಿ। ಇವಾಗ ಮತ್ತೆ ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಿ ಅದನ್ನು ನೈಸಾಗಿ ರುಬ್ಕೊಂಡು ಅದೇ ಪಾತ್ರೆಗೆ ಸುರ್ಕೊಂಡು 1-2 ಸೆಕೆಂಡ್ಗಳ ಕಾಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ರಾತ್ರಿ ಪೂರ್ತಿ 7-8 ಅವರ್ ನೆನಿಬೇಕಾಗುತ್ತೆ। ಅದೆಷ್ಟು ಚೆನ್ನಾಗಿ ನೆನೆಯುತ್ತೆ ಫರ್ಮೆಂಟೇಷನ್ ಆದರೆ ದೋಸೆಗಳು ಅಷ್ಟೇ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ। ಇವಾಗ ಬೆಳಿಗ್ಗೆ ಅದು ಫರ್ಮೆಂಟೇಷನ್ ಆಗಿದೆ ಚೆನ್ನಾಗಿ। ಇವಾಗ ಅದಕ್ಕೆ 1 ಸ್ಪೂನು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊಂಡು ಇವಾಗ ಅದಕ್ಕೆ ನೋಡಿಕೊಂಡು ನೀರು ಹಾಕಿ ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರೋಲ್ಲ, ತುಂಬ ತೆಳು ಆದರೂ ಚೆನ್ನಾಗಿ ಬರೋಲ್ಲ, ನೋಡಿಕೊಂಡು ದೋಸೆ ಹಿಟ್ಟಿನ ಅದಕ್ಕಾದರೆ ಸಾಕಾಗುತ್ತೆ। ಇದು ಸೇಮ್ ರೆಗ್ಯುಲರ್ ಮಸಾಲೆ ದೋಸೆ ಥರನೇ ಇರುತ್ತೆ। ಇವಾಗ ಗ್ಯಾಸ್ ಮೇಲೆ ಒಂದು ದೋಸೆ ತವನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಆನಂತರ 1 ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ। ಇವಾಗ 1-2 ಸೆಕೆಂಡ್ ಆದಮೇಲೆ ಅದಕ್ಕೆ ಕೆಂಪು ಚಟ್ನಿನ ಹಚ್ಚಿ ಆಮೇಲೆ ಸ್ಪೂನ್ ತುಪ್ಪ ಮತ್ತು ಅಥವಾ ಎಣ್ಣೆ ಯಾವುದಾದ್ರೂ ಹಾಕಿ ಅದಕ್ಕೆ ನಡುವೆ ಆಲೂಗಡ್ಡೆ ಪಲ್ಯ ಇಟ್ಬಿಟ್ರೆ ಸೋಯಾ ಮಸಾಲೆ ದೋಸೆ ರೆಡಿ ಆಗುತ್ತೆ। ಇದು ಚಟ್ನಿ ಮಾಡಿಕೊಂಡು ತಿನ್ಬೋದು। ಇದು ಸೋಯಾ ಬಳಸಿರೋದ್ರಿಂದ ಹೈ ಫೈಬರ್ ಮತ್ತು ಪ್ರೋಟೀನ್ ಇರುತ್ತೆ। ಇದು ಮಕ್ಕಳಿಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು। ನೋಡಿ ಇದು ಎಷ್ಟು ಗರಿ ಗರಿಯಾಗಿ ಕೆಂಪಗೆ ಸೇಮ್ ಮಸಾಲೆ ದೋಸೆ ಥರನೇ ಬಂದಿದೆ। ಇದರಲ್ಲಿ ಸೇಮ್ ಮಸಾಲೆ ದೋಸೆ ಥರನೇ ಇರುತ್ತೆ, ಆದರೆ ಟೇಸ್ಟ್ನಲ್ಲಿ ಯಾವುದೇ ಚೇಂಜಸ್ ಇರೋಲ್ಲ। ಇಲ್ಲಿ ಸೋಯಾನ ನಾವು ಕರಿಗೆ ಮತ್ತು ಪಲಾವ್ಗೆಲ್ಲ ಬಳಸಿರ್ತೀವಿ, ದೋಸೆಗೆ ಬಳಸಿರಲ್ಲ। ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।